ಹಾಯ್ ಎಲ್ರಿಗೂ ನಮಸ್ಕಾರ. ಶೇರ್ ಮಾರ್ಕೆಟಿಂಗ್ ಕನ್ನಡ ಚಾನಲ್ಗೆ ನಿಮಗೆ ಸ್ವಾಗತ. ಜೂನ್ 18ರ ಮಾರ್ಕೆಟ್ ಅಪ್ಡೇಟ್ನ ಅಬ್ಸರ್ವ್ ಮಾಡೋದಾದ್ರೆ ಮಾರ್ಕೆಟ್ನ ಪಾಸಿಟಿವ್ ಸೆಂಟಿಮೆಂಟ್ ಇವತ್ತು ಕೂಡ ಕಂಟಿನ್ಯೂ ಆಗಿದೆ. ನಿಫ್ಟಿನಲ್ಲಿ 92 ಪಾಯಿಂಟ್ಗಳಷ್ಟು ಗೇನ್ ನೋಡೋದಕ್ಕೆ ಸಿಕ್ತು. ನಿಫ್ಟಿ 23,500ರ ಕ್ರೂಷಿಯಲ್ ರೆಸಿಸ್ಟೆನ್ಸ್ ಏನಿತ್ತು ಆ ಒಂದು ಲೆವೆಲ್ನ ಮೇಲ್ಗಡೆ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. 23,557ರ ಲೆವೆಲಲ್ಲಿ ನಿಫ್ಟಿ ಕ್ಲೋಸ್ ಆಗಿದೆ. ಸೆನ್ಸೆಕ್ಸ್ನಲ್ಲಿ ಕೂಡ ಪಾಸಿಟಿವ್ ಸೆಂಟಿಮೆಂಟ್ ನೋಡೋದಕ್ಕೆ ಸಿಕ್ಕಿದ್ದು 300 ಪಾಯಿಂಟ್ಗೂ ಹೆಚ್ಚಿನ ಅಪ್ಸೈಡ್ ನೋಡೋದಕ್ಕೆ ಸಿಕ್ಕಿದೆ. 77,000 ಲೆವೆಲ್ನ ಮೇಲ್ಗಡೆ ಸೆನ್ಸೆಕ್ಸ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಬ್ಯಾಂಕ್ ನಿಫ್ಟಿಯಲ್ಲಿ ಕೂಡ 438 ಪಾಯಿಂಟ್ಗಳ ಅಪ್ಸೈಡ್ ಇವತ್ತು ನೋಡೋದಕ್ಕೆ ಸಿಕ್ತು. ನಾವು ಇನ್ಕಮ್ ಟ್ಯಾಕ್ಸ್ ಪೇಯರ್ಸ್ ಆಗಿದ್ರೆ ಎರಡು ರೀತಿಯ ಟ್ಯಾಕ್ಸ್ ರೆಜಿಮ್ಸ್ ನೋಡೋದಕ್ಕೆ ಸಿಗುತ್ತೆ. ಓಲ್ಡ್ ಟ್ಯಾಕ್ಸ್ ರೆಜಿಮ್ ಹಾಗೆಯೇ ನ್ಯೂ ಟ್ಯಾಕ್ಸ್ ರೆಜಿಮ್. ಓಲ್ಡ್ ಟ್ಯಾಕ್ಸ್ ರೆಜಿಮ್ನಲ್ಲಿ ನಾವು ಸಾಕಷ್ಟು ಎಕ್ಸೆಂಪ್ಷನ್ಸ್ಗಳನ್ನು ತಗೋಬೋದಾಗುತ್ತೆ. PPF ಇನ್ವೆಸ್ಟ್ಮೆಂಟ್ ಆಗಿರ್ಬೋದು, ಲೈಫ್ ಇನ್ಶೂರೆನ್ಸ್ ಪ್ರೀಮಿಯಮ್ ಅನ್ನು ಪೇ ಮಾಡ್ತಿದ್ರೆ ಆಗಿರ್ಬೋದು, ಅಥವಾ PFನಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನು ಮಾಡ್ತಿದ್ರು ಕೂಡ ಅದನ್ನು 80C ಸೆಕ್ಷನ್ನ ಅಂಡರಲ್ಲಿ ಕ್ಲೇಮ್ ಮಾಡಬಹುದಾಗುತ್ತೆ. ಹಾಗೆ 80D ಸೆಗ್ಮೆಂಟ್ನ ಅಂಡರಲ್ಲಿ ಹೆಲ್ತ್ ಇನ್ಶೂರೆನ್ಸ್ ಪ್ರೀಮಿಯಂಗಳನ್ನು ಕೂಡ ನಾವು ಕ್ಲೇಮ್ ಮಾಡ್ಕೋಬೋದಾಗುತ್ತೆ. ಹೋಮ್ ಲೋನ್ನ ಪಡ್ಕೊಂಡಿದ್ರೆ ಪ್ರಿನ್ಸಿಪಲ್ ಅಮೌಂಟ್ ಇಂಟ್ರೆಸ್ಟ್ ರೇಟ್ನ ಮೇಲ್ಗಡೆ ಕೂಡ ಟ್ಯಾಕ್ಸ್ ಎಕ್ಸೆಂಪ್ಷನ್ನ ಪಡ್ಕೋಬೋದಾಗುತ್ತೆ. ಬಟ್ ಆ ರೀತಿಯ ಯಾವುದೇ ಒಂದು ಫೆಸಿಲಿಟಿ ನ್ಯೂ ಟ್ಯಾಕ್ಸ್ ರೆಜಿಮಲ್ಲಿ ನೋಡೋದಕ್ಕೆ ಸಿಗೋದಿಲ್ಲ. ಆದ್ದರಿಂದ ಯಾರೆಲ್ಲ 5ರಿಂದ 7 ಲಕ್ಷದ ಇನ್ಕಮ್ನಲ್ಲಿ ಇರ್ತಾರೆ ಅವರು ಓಲ್ಡ್ ಟ್ಯಾಕ್ಸ್ ರೆಜಿಮನ್ನು ಸೆಲೆಕ್ಟ್ ಮಾಡ್ಕೋತಾರೆ. ಎಸ್ಪೆಷಲಿ ಯಾರೆಲ್ಲ ಸೇವಿಂಗ್ಸನ್ನು ಮಾಡ್ತಿರ್ತಾರೆ ಅವರು ಓಲ್ಡ್ ಟ್ಯಾಕ್ಸ್ ರೆಜಿಮನ್ನು ಆಪ್ಟ್ ಮಾಡ್ಕೋತಾರೆ. ಸೊ ಹೈಯರ್ ಆನ್ಯುವಲ್ ಇನ್ಕಮ್ ಇರೋರು ಅಂದರೆ 10 ಲಕ್ಷದ ಮೇಲೆ ಆನ್ಯುವಲ್ ಇನ್ಕಮ್ ಇರೋರು ನ್ಯೂ ಟ್ಯಾಕ್ಸ್ ರೆಜಿಮನ್ನು ಸೆಲೆಕ್ಟ್ ಮಾಡ್ಕೋತಾರೆ. ಯಾಕೆಂದರೆ ಟ್ಯಾಕ್ಸ್ ರೇಟ್ ಸ್ವಲ್ಪ ಕಡಿಮೆ ಇದೆ, ಬಟ್ ಅಲ್ಲಿ ಯಾವುದೇ ರೀತಿಯ ಸೇವಿಂಗ್ಸ್ ಅವೈಲೇಬಲ್ ಇರೋದಿಲ್ಲ. ಬಟ್ ಹೆಚ್ಚಾಗಿ ಇನ್ಕಮ್ ಟ್ಯಾಕ್ಸ್ ಫೈಲ್ ಮಾಡೋರು ಲೋವರ್ ಇನ್ಕಮ್ ಲಿಮಿಟ್ ಅವರೇ ಆಗಿದ್ದು ನ್ಯೂ ಟ್ಯಾಕ್ಸ್ ರೆಜಿಮನ್ನು ಇನ್ನಷ್ಟು ಪಾಪ್ಯುಲರ್ ಮಾಡೋದಕ್ಕೆ ಗೌರ್ಮೆಂಟ್ ಈಗೇನು 3 ಲಕ್ಷದ ಕರೆಂಟ್ ಲಿಮಿಟ್ನಲ್ಲಿ ಯಾವುದೇ ರೀತಿಯ ಟ್ಯಾಕ್ಸಸ್ ಅಪ್ಲಿಕೇಬಲ್ ಆಗೋದಿಲ್ಲ, ಆ ಒಂದು ಲಿಮಿಟನ್ನು 5 ಲಕ್ಷಕ್ಕೆ ಇನ್ಕ್ರೀಸ್ ಮಾಡ್ಬೋದು ಅನ್ನುವಂಥ ನ್ಯೂಸ್ ನೋಡೋದಕ್ಕೆ ಸಿಕ್ಕಿದೆ. ಫೈನಾನ್ಸ್ ಮಿನಿಸ್ಟ್ರಿ ಕಡೆಯಿಂದ ಇದ್ರ ಬಗ್ಗೆ ಯಾವುದೇ ರೀತಿಯ ನ್ಯೂಸ್ ನೋಡೋದಕ್ಕೆ ಸಿಕ್ಕಿಲ್ಲ. ಇದು ಜಸ್ಟ್ ಒಂದು ರಿಪೋರ್ಟ್ ಆಗಿರುತ್ತೆ. ಜುಲೈನಲ್ಲಿ ಬಜೆಟ್ ಬರ್ತಿದೆ. ಸೊ ಆ ಒಂದು ಬಜೆಟ್ನ ಅರೌಂಡಲ್ಲಿ ಇದರ ಬಗ್ಗೆ ಕ್ಲಾರಿಫಿಕೇಶನ್ಸ್ ನೋಡೋದಕ್ಕೆ ಸಿಗ್ಬೋದು. 5 ಲಕ್ಷದವರೆಗೂ ಆನ್ಯುವಲ್ ಇನ್ಕಮ್ ಇದ್ದು ಯಾವುದೇ ರೀತಿಯ ಸೇವಿಂಗ್ಸ್ ಅನ್ನ ಮಾಡದೇ ಇರೋರಿಗೆ ಈ ಒಂದು ಎಕ್ಸೆಂಪ್ಷನ್ ಲಿಮಿಟ್ ಸ್ವಲ್ಪ ರಿಲೀಫ್ ಅನ್ನ ಕೊಡ್ಬೋದು. ಬಟ್ ಹೈಯರ್ ಟ್ಯಾಕ್ಸ್ ಲ್ಯಾಬ್ನಲ್ಲಿ ಇರೋರಿಗೆ ಯಾವುದೇ ರೀತಿಯ ರಿಲೀಫ್ ಸಿಗೋದಿಲ್ಲ ಅಂತ ಆನಲಿಸ್ಟ್ಗಳು ಪ್ರೆಡಿಕ್ಟ್ ಮಾಡಿದ್ದಾರೆ. ಹಾಗೆ ನಿಫ್ಟಿಯ ಟಾಪ್ ಗೇನರ್ಸ್ ಮತ್ತು ಲೂಸರ್ಸ್ ಅನ್ನು ಅಬ್ಸರ್ವ್ ಮಾಡಿದಾಗ ಶ್ರೀರಾಮ್ ಫೈನಾನ್ಸ್ ಇವತ್ತು ಟಾಪ್ ಗೇನರ್ ಆಗಿತ್ತು. ಶ್ರೀರಾಮ್ ಫೈನಾನ್ಸ್ನ ಸ್ಟ್ರಾಂಗ್ ಮೊಮೆಂಟಮ್ ಕಂಟಿನ್ಯೂ ಆಗ್ತಿದೆ. ಇವತ್ತು ಕೂಡ ಸ್ಟಾಕ್ 3.5% ಗೇನ್ ಆಗಿದೆ. ಪವರ್ ಗ್ರಿಡ್ ವಿಪ್ರೋನಲ್ಲಿ 3%ಗೂ ಹೆಚ್ಚಿನ ಅಪ್ಸೈಡ್ ನೋಡೋದಕ್ಕೆ ಸಿಕ್ತು. ಟೈಟನ್ ಮತ್ತು ICICI ಬ್ಯಾಂಕ್ ಕೂಡ 1.5% ಇವತ್ತು ಗೇನ್ ಆಗಿದೆ. ಟಾಪ್ ಲೂಸರ್ಸ್ ಲಿಸ್ಟ್ನಲ್ಲಿ ಮಾರುತಿ ಸುಜುಕಿ ನೋಡೋದಕ್ಕೆ ಸಿಕ್ಕಿದ್ದು 2.5% ಕರೆಕ್ಷನ್ ಮಾರುತಿ ಸುಜುಕಿಯಲ್ಲಿ ಬಂದಿದೆ. ಡಾಕ್ಟರ್ ರೆಡ್ಡಿಸ್ ಲ್ಯಾಬ್, ಟಾಟಾ ಸ್ಟೀಲ್ ಕೂಡ 1%ಗೂ ಹೆಚ್ಚಾಗಿ ಇವತ್ತು ಕರೆಕ್ಟ್ ಆಗಿದೆ. ಅಲ್ಟ್ರಾಟೆಕ್ ಸಿಮೆಂಟ್ ಮತ್ತು ಹೀರೋ ಮೋಟೋಕಾರ್ಪ್ನಲ್ಲಿ ಕೂಡ ಒಂದು ನೆಗೆಟಿವ್ ಕ್ಲೋಸಿಂಗ್ ನೋಡೋದಕ್ಕೆ ಸಿಕ್ಕಿದೆ. ಇನ್ಫೋಸಿಸ್ ಸ್ಟಾಕನ್ನು CLSA ಮತ್ತು ಜೆಫ್ರೀಸ್ ಕವರ್ ಮಾಡಿದ್ದು ಇನ್ನೂ ಕೂಡ ಬುಲ್ಲಿಶ್ ಸೆಂಟಿಮೆಂಟನ್ನು ಈ ಸ್ಟಾಕ್ನಲ್ಲಿ ಹೊಂದಿದ್ದಾರೆ. ಜೆಫ್ರೀಸ್ ಬೈ ರೆಕಮೆಂಡೇಶನ್ನ ಕೊಟ್ಟಿದ್ದು 1650ರ ಟಾರ್ಗೆಟ್ ಪ್ರೈಸನ್ನು ಕೊಟ್ಟಿದ್ದಾರೆ. CLSA ಕಡೆಯಿಂದ ಔಟ್ ಪರ್ಫಾರ್ಮ್ ರೇಟಿಂಗ್ ನೋಡೋದಕ್ಕೆ ಸಿಕ್ಕಿದ್ದು 1553ರ ಟಾರ್ಗೆಟ್ ಪ್ರೈಸ್ ನೋಡೋದಕ್ಕೆ ಸಿಗ್ತದೆ. ಇನ್ಫೋಸಿಸ್ ಈಗ 1500ರ ಅರೌಂಡಲ್ಲಿ ಟ್ರೇಡ್ ಆಗ್ತದೆ. ಈ ಒಂದು ಟಾರ್ಗೆಟ್ಸ್ ಏನಿದೆ 1 ವರ್ಷದ ಟಾರ್ಗೆಟ್ ಆಗಿರುತ್ತೆ. ಈ ಟಾರ್ಗೆಟ್ಸಿಂದ ಒಂದು ವಿಷಯ ನಮಗೆ ಕನ್ಫರ್ಮ್ ಆಗುತ್ತೆ, IT ಸೆಕ್ಟರ್ನ ಸ್ಟಾಕ್ಗಳಲ್ಲಿ ಮುಂದಿನ 2-3 ಕ್ವಾರ್ಟರ್ಗಳಲ್ಲಿ ಪ್ರೆಷರ್ ಕಂಟಿನ್ಯೂ ಆಗ್ಬೋದು ಅಂತ. ಯಾಕೆಂದರೆ ಟಾರ್ಗೆಟ್ಸ್ ನಮಗೆ ಅಷ್ಟಾಗಿ ಇನ್ಕ್ರೀಸ್ ಆಗ್ತಿರೋದು ಕಾಣಿಸ್ತಿಲ್ಲ. ಬಟ್ ಸ್ಟಿಲ್ CLSA ಮತ್ತು ಜೆಫ್ರೀಸ್ ಇನ್ಫೋಸಿಸ್ನಲ್ಲಿ ಬುಲ್ಲಿಶ್ ಸೆಂಟಿಮೆಂಟನ್ನು ಹೊಂದಿದ್ದಾರೆ. ಇದಕ್ಕೆ ರೀಸನ್ ಜನರೇಟಿವ್ AI ಆಗಿರುತ್ತೆ. ಸೊ ಜನರೇಟಿವ್ AI ಸೆಗ್ಮೆಂಟ್ನಲ್ಲಿ ಇನ್ಫೋಸಿಸ್ ಹೆಚ್ಚಿನ ಒಂದು ಡೀಲ್ ವಿನ್ಸನ್ನು ರೆಕಾರ್ಡ್ ಮಾಡ್ಬೋದು ಅಂತ CLSA ಮತ್ತು ಜೆಫ್ರೀಸ್ ಪ್ರಿಡಿಕ್ಷನ್ ಅನ್ನು ಮಾಡಿದ್ದಾರೆ. ಜುಲೈ 18ಕ್ಕೆ ಇನ್ಫೋಸಿಸ್ನ 2025ರ ಫಿನಾನ್ಷಿಯಲ್ ಇಯರ್ನ Q1 ರಿಸಲ್ಟ್ಸ್ ಬರುತ್ತೆ. ನೋಡಬೇಕಾಗುತ್ತೆ ರಿಸಲ್ಟ್ ಯಾವ ರೀತಿಯಲ್ಲಿ ಇರುತ್ತೆ ಅಂತ, ಹಾಗೆ ಇನ್ಫೋಸಿಸ್ ಎಷ್ಟು ಡೀಲ್ ವಿನ್ಸನ್ನು ರೆಕಾರ್ಡ್ ಮಾಡ್ತಾರೆ ಅಂತ. ಡಿಫೆನ್ಸ್ ಸೆಕ್ಟರ್ನ ಸ್ಟಾಕ್ಗಳಲ್ಲಿ ಮತ್ತೆ ಒಂದು ಪಾಸಿಟಿವ್ ಸೆಂಟಿಮೆಂಟ್ ನೋಡೋದಕ್ಕೆ ಸಿಗ್ತದೆ. ಕೊಚಿನ್ ಶಿಪ್ಯಾರ್ಡ್ ಇವತ್ತು 10% ಗೇನ್ ಆಗಿದ್ರೆ HAL ಮತ್ತು ಐಡಿಯಾ ಫೋರ್ಜ್ನಲ್ಲಿ 7% ಜಂಪ್ ನೋಡೋದಕ್ಕೆ ಸಿಕ್ತು. ಮಜಗಾನ್ ಡಾಕ್ ಕೂಡ 7% ಗೇನ್ ಆಗಿದೆ. ಹಾಗೆ ಪಾರಿಸ್ ಡಿಫೆನ್ಸ್ನಲ್ಲಿ ಕೂಡ ಒಳ್ಳೆ ಒಂದು ಬ್ಲಾಕ್ ಡೀಲ್ ನೋಡೋದಕ್ಕೆ ಸಿಕ್ಕಿದೆ. ಸೊ ಓವರ್ ಡಿಫೆನ್ಸ್ ಸೆಕ್ಟರ್ನ ಸ್ಟಾಕ್ಗಳು ಪಾಸಿಟಿವ್ ಆಗಿ ಟ್ರೇಡ್ ಆಗಿದೆ. ಇದಕ್ಕೆ ಮೇಜರ್ ರೀಸನ್ ಡಿಫೆನ್ಸ್ ಮಿನಿಸ್ಟರ್ ರೀಸೆಂಟಾಗಿ ಕೊಟ್ಟಂಥ ಒಂದು ಸ್ಟೇಟ್ಮೆಂಟ್ ಆಗಿರುತ್ತೆ. ಹಾಗೆ ಅವರು ಒಂದು ಅಜೆಂಡಾವನ್ನು ಕೂಡ ಸೆಟ್ ಮಾಡಿದ್ದಾರೆ. 2028ರಿಂದ 29ರ ಫಿನಾನ್ಷಿಯಲ್ ಇಯರ್ನಲ್ಲಿ ಟೋಟಲ್ ಡಿಫೆನ್ಸ್ ಎಕ್ಸ್ಪೋರ್ಟನ್ನು 50,000 ಕೋಟಿಗೆ ತಗೊಂಡೋಗೋದು ಅಜೆಂಡಾ ಆಗಿರುತ್ತೆ ಅಂತ ಹೇಳಿದ್ದಾರೆ. ಇದು ಡಿಫೆನ್ಸ್ ಸೆಕ್ಟರ್ನ ಸ್ಟಾಕ್ಗಳಿಗೆ ಪಾಸಿಟಿವ್ ಆಗಿದೆ. ಹಾಗೆ ಜಪನೀಸ್ ಬ್ರೋಕರೇಜ್ ಹೌಸ್ ನೋಮುರಾ ಕೂಡ 2024ರಿಂದ 2032ರ ಫಿನಾನ್ಷಿಯಲ್ ಇಯರ್ನ ಒಳಗೆ ಇಂಡಿಯನ್ ಡಿಫೆನ್ಸ್ ಸೆಕ್ಟರ್ನ ಕಂಪನಿಗಳು $138 ಬಿಲಿಯನ್ ಆರ್ಡರ್ ಬುಕ್ಕನ್ನು ಹೊಂದಿರ್ತಾರೆ ಅಂತ ಹೇಳಿದ್ದಾರೆ. ಸೊ ಇದು ಕೂಡ ಡಿಫೆನ್ಸ್ ಸೆಕ್ಟರ್ನ ಸ್ಟಾಕ್ಗಳಿಗೆ ಪಾಸಿಟಿವ್ ಆಗಿರುತ್ತೆ. ಅದೇ ರೀಸನ್ನಿಂದ ಡಿಫೆನ್ಸ್ ಸ್ಟಾಕ್ಗಳು ಇವತ್ತು ಕೂಡ ಒಳ್ಳೆ ಒಂದು ಪರ್ಫಾರ್ಮೆನ್ಸನ್ನು ಕೊಟ್ಟಿದೆ. ಸೊ ಎಲೆಕ್ಷನ್ ರಿಸಲ್ಟ್ನ ಟೈಮ್ನಲ್ಲಿ ಪಾಲಿಸಿ ಅನ್ಸರ್ಟಿನಿಟಿ ರೀಸನ್ನಿಂದ ಸ್ವಲ್ಪ ವೀಕ್ನೆಸ್ ಡಿಫೆನ್ಸ್ ಸ್ಟಾಕ್ಗಳಲ್ಲಿ ನೋಡೋದಕ್ಕೆ ಸಿಕ್ಕಿತ್ತು. ಮತ್ತೆ ಇವಾಗ ಡಿಫೆನ್ಸ್ ಸ್ಟಾಕ್ಗಳು ರೈಸ್ ಆಗ್ತದೆ. RVNLನ ಆರ್ಡರ್ ಬುಕ್ ಕೂಡ ಸ್ಟ್ರಾಂಗ್ ಆಗಿ ಗ್ರೋ ಆಗ್ತದೆ. ಮತ್ತೆ 160 ಕೋಟಿಯ ಆರ್ಡರ್ RVNLಗೆ ಸಿಕ್ಕಿದೆ. ಈಸ್ಟ್ ಕೋಸ್ಟ್ ರೈಲ್ವೆ ಕಡೆಯಿಂದ 160 ಕೋಟಿಯ ಆರ್ಡರ್ RVNLಗೆ ಸಿಗ್ತದೆ. ಅದೇ ರೀತಿಯಲ್ಲಿ ಸೌತ್ ಈಸ್ಟ್ ಸೆಂಟ್ರಲ್ ರೈಲ್ವೆ ಕಡೆಯಿಂದ 38 ಕೋಟಿಯ ಆರ್ಡರ್ನ RVNL ಪಡ್ಕೊಂಡಿದ್ದಾರೆ.
NTPC ಕಡೆಯಿಂದ ಕೂಡ ಇವರಿಗೆ 495 ಕೋಟಿಯ ಆರ್ಡರ್ ಸಿಕ್ಕಿತ್ತು. ಒಂದು ಸ್ಟ್ರಾಂಗ್ ಆರ್ಡರ್ ಬುಕ್ RVNL ಕಡೆಯಿಂದ ಕೂಡ ನೋಡೋದಕ್ಕೆ ಸಿಗ್ತದೆ. 400 ಲೆವೆಲ್ ಅನ್ನು ಕೂಡ ಇವತ್ತು RVNL ಕ್ರಾಸ್ ಮಾಡಿತ್ತು. 405ರ ಹೈಯಲ್ಲಿ RVNL ಟ್ರೇಡ್ ಆಗ್ತಿತ್ತು. ಬಟ್ ಆ ಒಂದು ಲೆವೆಲ್ನಿಂದ ಸ್ವಲ್ಪ ಪ್ರಾಫಿಟ್ ಬುಕಿಂಗ್ ಬಂದಿದೆ. ಸೊ ಹೈಯರ್ ಲೆವೆಲ್ನಿಂದ ಸ್ವಲ್ಪ ಪ್ರಾಫಿಟ್ ಬುಕಿಂಗ್ನ ಎಕ್ಸ್ಪೆಕ್ಟೇಷನ್ಸ್ಗಳು ಕೂಡ ಇರುತ್ತೆ. ಈ ರೀತಿಯ ಆರ್ಡರ್ ರಿಲೇಟೆಡ್ ನ್ಯೂಸ್ಗಳು ನೋಡೋದಕ್ಕೆ ಸಿಕ್ತಾಗೆಲ್ಲ ಸ್ಟಾಕ್ ಪ್ರೈಸ್ನಲ್ಲಿ ಜಂಪ್ ನೋಡೋದಕ್ಕೆ ಸಿಗುತ್ತೆ. ಗೋದಾವರಿ ಪವರ್ ಆ್ಯಂಡ್ ಇಸ್ಪಾಟ್ ಲಿಮಿಟೆಡ್ನಲ್ಲಿ ಒಳ್ಳೆ ಒಂದು ಪಾಸಿಟಿವ್ ಓಪನಿಂಗ್ ಇವತ್ತು ನೋಡೋದಕ್ಕೆ ಸಿಕ್ತು. 1150ರ ಹೈಯನ್ನು ಕಂಪನಿ ಟಚ್ ಮಾಡಿತ್ತು. ಇದಕ್ಕೆ ರೀಸನ್ ಕಂಪನಿ ಬೈಬ್ಯಾಕ್ ಅನ್ನು ಅನೌನ್ಸ್ ಮಾಡಿದ್ದಾರೆ. 300 ಕೋಟಿಯ ಟೆಂಡರ್ ರೂಟ್ ಬೈಬ್ಯಾಕ್ ಅನ್ನು ಕಂಪನಿ ಅನೌನ್ಸ್ ಮಾಡಿದ್ದು 1400ರ ಪ್ರೈಸ್ನಲ್ಲಿ ಶೇರ್ಗಳನ್ನು ಬೈಬ್ಯಾಕ್ ಮಾಡ್ಕೋತೀವಿ ಅಂತ ಹೇಳಿದ್ದಾರೆ. ಸೊ ಈ ಒಂದು ನ್ಯೂಸ್ನಿಂದ ಸ್ಟಾಕ್ ಪ್ರೈಸ್ನಲ್ಲಿ ಜಂಪ್ ನೋಡೋದಕ್ಕೆ ಸಿಕ್ಕಿದೆ. ಬಟ್ ಇಲ್ಲಿ ಒಂದು ವಿಷಯವನ್ನು ಗಮನದಲ್ಲಿ ಇಟ್ಕೋಬೇಕಾಗತ್ತೆ. ನೀವು ಈಗ ಕೂಡ ಗೋದಾವರಿ ಪವರ್ನ ಶೇರ್ಗಳನ್ನು ಬೈ ಮಾಡಿಕೊಂಡ್ರೆ ಈ ಬೈಬ್ಯಾಕ್ನಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೋದಾಗತ್ತೆ. ಬಟ್ ನೀವು 10 ಶೇರ್ಗಳನ್ನು ಬೈ ಮಾಡಿಕೊಂಡ್ರೆ 10 ಶೇರ್ಗಳು ಕೂಡ ಬೈಬ್ಯಾಕ್ನಲ್ಲಿ ಟೆಂಡರ್ ಆಗೋದಿಲ್ಲ. ಹಾಗೆಯೇ ಇಲ್ಲಿ ಇಶ್ಯೂ ಸೈಜ್ ಕೂಡ ಕೇವಲ 300 ಕೋಟಿ ಅರೌಂಡಲ್ಲಿ ನೋಡೋದಕ್ಕೆ ಸಿಗ್ತದೆ. ಆದ್ದರಿಂದ 2 ರಿಂದ 3 ಶೇರ್ಗಳು ಮ್ಯಾಕ್ಸಿಮಮ್ ಬೈಬ್ಯಾಕ್ನಲ್ಲಿ ಹೋಗುವಂಥ ಚಾನ್ಸಸ್ ಇದೆ. ಆದ್ದರಿಂದ ಜಸ್ಟ್ ಬೈಬ್ಯಾಕ್ಗೋಸ್ಕರ ಶೇರ್ಗಳನ್ನು ಬೈ ಮಾಡ್ಕೊಳ್ಳೋದು ಅಷ್ಟೊಳ್ಳೆ ಆಲೋಚನೆ ಆಗಿರೋದಿಲ್ಲ. ಬಟ್ ಆಲ್ರೆಡಿ ನೀವು ಗೋದಾವರಿ ಪವರ್ನ ಶೇರ್ಗಳನ್ನು ಹೋಲ್ಡ್ ಮಾಡ್ತಿದ್ರೆ ಖಂಡಿತವಾಗ್ಲೂ ಈ ಒಂದು ಬೈಬ್ಯಾಕ್ನಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೋದಾಗುತ್ತೆ. ಒಳ್ಳೆ ಒಂದು ಪ್ರೀಮಿಯಂ ಸಿಗುತ್ತೆ. 26% ಪ್ರೀಮಿಯಂನ ಎಕ್ಸ್ಪೆಕ್ಟೇಷನ್ ನೋಡೋದಕ್ಕೆ ಸಿಗ್ತದೆ. ಸೊ ಈ ಒಂದು ಬೈಬ್ಯಾಕ್ಗೆ ಇನ್ನು ಗೋದಾವರಿ ಪವರ್ ಡೇಟನ್ನು ಫಿಕ್ಸ್ ಮಾಡಬೇಕಾಗಿದೆ. ಇಕ್ಸಿಗೋ ಇವತ್ತು ಮಾರ್ಕೆಟ್ನಲ್ಲಿ ಲಿಸ್ಟ್ ಆಗಿದೆ. ಎಕ್ಸ್ಪೆಕ್ಟೇಷನ್ಗಿಂತ ಒಳ್ಳೆ ಒಂದು ಲಿಸ್ಟಿಂಗ್ ನೋಡೋದಕ್ಕೆ ಸಿಕ್ತು. ನಿನ್ನೆ 30% ಪ್ರೀಮಿಯಂ ನೋಡೋದಕ್ಕೆ ಸಿಕ್ತಿತ್ತು. ಬಟ್ ಇವತ್ತು 45%ನ ಪ್ರೀಮಿಯಂನೊಂದಿಗೆ ಇಕ್ಸಿಗೋ ಲಿಸ್ಟಿಂಗನ್ನು ಕಂಡುಕೊಂಡಿದೆ. 135ರ ಪ್ರೈಸ್ನಲ್ಲಿ ಇಕ್ಸಿಗೋ ಲಿಸ್ಟ್ ಆಯಿತು. ಲಿಸ್ಟ್ ಆದಮೇಲೆ ಒಳ್ಳೆ ಒಂದು ಪಾಸಿಟಿವ್ ಟ್ರೆಂಡ್ ನೋಡೋದಕ್ಕೆ ಸಿಕ್ಕಿದೆ. 165ರ ಲೆವೆಲ್ನಲ್ಲಿ ಇಕ್ಸಿಗೋ ಕ್ಲೋಸಿಂಗನ್ನು ಕೊಟ್ಟಿದೆ. ಸೊ ಒಳ್ಳೆ ಒಂದು ಸಬ್ಸ್ಕ್ರಿಪ್ಷನ್ ಎಲ್ಲ ಕ್ಯಾಟಗರಿಯಲ್ಲಿ ಕೂಡ ಬಂದಿತ್ತು. ಇವತ್ತು IPO ಲಿಸ್ಟ್ ಆದಮೇಲೆ ಕೂಡ ಒಳ್ಳೆ ಒಂದು ಬೈಯಿಂಗ್ ಇಕ್ಸಿಗೋನಲ್ಲಿ ಎಮರ್ಜ್ ಆಗ್ತಿರೋದು ಕಾಣಿಸ್ತದೆ. ಸೊ ನಿಮಗೆ ಅಲಾಟ್ಮೆಂಟ್ ಸಿಕ್ಕಿದ್ರೆ ಸ್ವಲ್ಪ ಪ್ರಾಫಿಟ್ ಬುಕ್ಕಿಂಗನ್ನು ಮಾಡ್ಬೋದಾಗುತ್ತೆ. ಆಲ್ರೆಡಿ ತುಂಬಾ ಎಕ್ಸ್ಪೆನ್ಸಿವ್ ವ್ಯಾಲ್ಯೂಷನಲ್ಲಿ IPO ಬಂದಿತ್ತು. ಈಗ ಒಳ್ಳೆ ಒಂದು ಲಿಸ್ಟಿಂಗ್ ಕೂಡ ಬಂದಿರೋದ್ರಿಂದ ವ್ಯಾಲ್ಯೂಷನ್ ಇನ್ನಷ್ಟು ಎಕ್ಸ್ಪೆನ್ಸಿವ್ ಆಗಿದೆ. ಡೆವಲಪರ್ಸ್ ಇಂಜಿನಿಯರ್ಸ್ನ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಸ್ವಲ್ಪ ಇನ್ಕ್ರೀಸ್ ಆಗಿದೆ. 35% ಲಿಸ್ಟಿಂಗಿನ ಎಕ್ಸ್ಪೆಕ್ಟೇಷನ್ಸ್ ಇವತ್ತು ನೋಡೋದಕ್ಕೆ ಸಿಗ್ತದೆ. ಈ IPO 19 ಜೂನ್ಗೆ ಓಪನ್ ಆಗುತ್ತೆ. ಸೊ ಕೊನೆ ದಿನದವರೆಗೂ ವೆಯ್ಟ್ ಮಾಡಿ ಆಮೇಲೆ ಡಿಸಿಷನ್ಸ್ಗಳನ್ನು ತಗೋಬೋದಾಗುತ್ತೆ. ಹಾಗೆಯೇ ಆಸನ್ ಲೋನ್ನ ಪ್ರೀಮಿಯಂ ಕೂಡ ಸ್ವಲ್ಪ ಇನ್ಕ್ರೀಸ್ ಆಗಿದ್ದು 30% ಲಿಸ್ಟಿಂಗಿನ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಈ ಒಂದು IPO ಕೂಡ 19 ಜೂನ್ಗೆ ಓಪನ್ ಆಗುತ್ತೆ. 21 ಜೂನ್ಗೆ IPO ಎಂಡ್ ಆಗುತ್ತೆ. ಸೊ 21 ಜೂನ್ಗೆ ಪ್ರೀಮಿಯಂ ಯಾವ ರೀತಿಯಲ್ಲಿ ಇದೆ ಅದರ ಬೇಸಿಸ್ ಮೇಲೆ ಡಿಸಿಷನ್ಸ್ಗಳನ್ನು ತಗೋಬೋದಾಗುತ್ತೆ. 2 IPO ಡೀಟೇಲ್ ವಿಡಿಯೋನ ಆಲ್ರೆಡಿ ನಾನು ಮಾಡಿದ್ದೀನಿ. ಆ ವಿಡಿಯೋ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅವೈಲೇಬಲ್ ಇರುತ್ತೆ. ಇಂಡಸ್ ಟವರ್ ಸ್ಟಾಕ್ ಪ್ರೈಸ್ನಲ್ಲಿ ಇವತ್ತು 3 ಗಂಟೆ ನಂತರ ಒಂದು ಸಡನ್ ಜಂಪ್ ನೋಡೋದಕ್ಕೆ ಸಿಕ್ಕಿದೆ. 2% ಅಪ್ಸೈಡ್ನೊಂದಿಗೆ ಇಂಡಸ್ ಟವರ್ ಕ್ಲೋಸಿಂಗನ್ನು ಕೊಟ್ಟಿದೆ. ಇಂಡಸ್ ಟವರ್ ಒಂದು ಸ್ಪೆಷಲ್ ಡಿವಿಡೆಂಡನ್ನು ಕೊಡ್ಬೋದು ಅಂತ JP ಮಾರ್ಗನ್ ಪ್ರೆಡಿಕ್ಷನ್ ಅನ್ನು ಮಾಡಿದ್ದಾರೆ. ಸೊ ವೀಕೆಂಡಲ್ಲಿ ಒಂದು ನ್ಯೂಸ್ ನೋಡೋದಕ್ಕೆ ಸಿಕ್ಕಿತ್ತು. ವೊಡಾಫೋನ್ ಐಡಿಯಾ ಏನು ಇಂಡಸ್ ಟವರ್ನಲ್ಲಿ 21.5% ಸ್ಟೇಕನ್ನು ಹೋಲ್ಡ್ ಮಾಡ್ತಾರೆ. ಆ ಸ್ಟೇಕನ್ನು ಕಂಪ್ಲೀಟ್ ಆಗಿ ಸೆಲ್ ಮಾಡ್ಬೋದು ಅಂತ. ಸೊ ಯಾವುದೇ ಒಂದು ಸಂದರ್ಭದಲ್ಲಿ ವೊಡಾಫೋನ್ ಐಡಿಯಾ ಈ ಸ್ಟೇಕ್ ಸೇಲನ್ನು ಮಾಡುವಂಥ ಚಾನ್ಸಸ್ ಇದೆ. ಈ ಒಂದು ಸ್ಟೇಕ್ ಸೇಲ್ ಆದರೆ 20,000 ಕೋಟಿಯಷ್ಟು ಫಂಡ್ಸ್ ವೊಡಾಫೋನ್ ಐಡಿಯಾಗೆ ಬರುತ್ತೆ. ಈ ರೀತಿಯಲ್ಲಿ ಇಂಡಸ್ ಟವರ್ನ ಶೇರ್ಸ್ಗಳನ್ನು ಸೆಲ್ ಮಾಡಿ ಬಂದಂಥ ಫಂಡ್ಸನ್ನು ವೊಡಾಫೋನ್ ಐಡಿಯಾ ಇಂಡಸ್ ಟವರ್ನಲ್ಲಿ ಏನು ಡ್ಯೂಸನ್ನು ಪೆಂಡಿಂಗ್ ಇಟ್ಕೊಂಡಿದ್ದಾರೆ ಆ ಡ್ಯೂಸನ್ನು ಕ್ಲಿಯರ್ ಮಾಡ್ಕೊಳ್ಳೋದಕ್ಕೆ ಬಳಸ್ಕೋಬೋದು. 5,400 ಕೋಟಿಯಷ್ಟು ಇಂಡಸ್ ಟವರ್ನ ಡ್ಯೂಸ್ ಕ್ಲಿಯರ್ ಆಗ್ಬೋದು ಅಂತ JP ಮಾರ್ಗನ್ ಪ್ರೆಡಿಕ್ಷನನ್ನು ಮಾಡಿದ್ದಾರೆ. ಸೊ ಈ ರೀತಿಯಲ್ಲಿ ಡ್ಯೂಸ್ ಕ್ಲಿಯರ್ ಆದರೆ ಅದು ಇಂಡಸ್ ಟವರ್ಗೂ ಕೂಡ ಪಾಸಿಟಿವ್ ಆಗಿರುತ್ತೆ. ಯಾಕೆಂದರೆ ವೊಡಾಫೋನ್ ಐಡಿಯಾ 21% ಸ್ಟೇಕನ್ನು ಸೆಲ್ ಮಾಡ್ತಾರೆ ಅಂದಾಗ ಅದಕ್ಕೆ ಅವರು ಬಯರ್ಸ್ಗಳನ್ನು ಕೂಡ ಹೊಡ್ಕೊಂಡಿರಬೇಕಾಗುತ್ತೆ. ಸೊ ಇಂಡಸ್ ಟವರ್ನಲ್ಲಿ ಸಾಕಷ್ಟು ಬಯರ್ಸ್ಗಳು ಅವೈಲೇಬಲ್ ಇರ್ತಾರೆ. ಯಾಕೆಂದರೆ ಈಗೇನು ಇಂಡಸ್ ಟವರ್ ಟ್ರೇಡ್ ಆಗ್ತದೆ ಆ ಒಂದು ಪ್ರೈಸ್ನಿಂದ ಕಡಿಮೆ ಪ್ರೈಸ್ನಲ್ಲಿ ಈ ಒಂದು ಬ್ಲಾಕ್ ಡೀಲ್ ಆಗೋದ್ರಿಂದ ಒಳ್ಳೆ ಲೆವೆಲ್ನಲ್ಲಿ ಬೈಯಿಂಗ್ ಆಪರ್ಚುನಿಟಿ ಸಿಗುತ್ತೆ. ಆದ್ದರಿಂದ ಸಾಕಷ್ಟು DIIs ಮತ್ತು FIIs ಈ ಸ್ಟೇಕನ್ನು ಬೈ ಮಾಡ್ಕೊಳ್ಳುವಂಥ ಚಾನ್ಸಸ್ ಇರುತ್ತೆ. ಬಟ್ ಇದೆಲ್ಲ ಇಫ್ ಆ್ಯಂಡ್ ಬಟ್ ಕಂಡೀಷನ್ಸ್ ಆಗಿರುತ್ತೆ. ವೊಡಾಫೋನ್ ಐಡಿಯಾ ಸ್ಟೇಕನ್ನು ಸೆಲ್ ಮಾಡಬೇಕಾಗುತ್ತೆ. ಆ ಸ್ಟೇಕ್ನಿಂದ ಬಂದಂಥ ಅಮೌಂಟನ್ನು ಇಂಡಸ್ ಟವರ್ಗೆ ಪೇ ಮಾಡಬೇಕಾಗುತ್ತೆ. ಅದಾದಮೇಲೆ ಇಂಡಸ್ ಟವರ್ ಸ್ಪೆಷಲ್ ಡಿವಿಡೆಂಡನ್ನು ಅನೌನ್ಸ್ ಮಾಡಬೇಕಾಗುತ್ತೆ. ಸೊ ಆದ್ದರಿಂದ ಈ ರೀತಿಯಲ್ಲಿ ಡಿವಿಡೆಂಡ್ಗಳು, ಬೋನಸ್ ಹಾಗೆಯೇ ಬೈಬ್ಯಾಕ್ನ ರೀತಿಯ ನ್ಯೂಸ್ಗಳಿಗೋಸ್ಕರ ಮಾತ್ರ ಶೇರ್ಗಳನ್ನು ಬೈ ಮಾಡ್ಕೋಬೇಡಿ. ನಿಮಗೆ ಆ ಕಂಪನಿಯಲ್ಲಿ ಲಾಂಗ್ ಟರ್ಮ್ನ ಪರ್ಸ್ಪೆಕ್ಟಿವ್ ಇದ್ದರೆ ಮಾತ್ರ ಶೇರ್ಸ್ಗಳನ್ನು ಬೈ ಮಾಡಬೇಕಾಗುತ್ತೆ. ಯಾಕೆಂದರೆ ಡಿವಿಡೆಂಡ್ ಪೇ ಮಾಡಿದ್ರೂ ಕೂಡ ಪ್ರೈಸ್ ಅಡ್ಜಸ್ಟ್ಮೆಂಟ್ ಆಗುತ್ತೆ. ಅದರಿಂದ ನಿಮಗೆ ಹೆಚ್ಚಾಗಿ ಲಾಭ ಆಗೋದಿಲ್ಲ. ಬಟ್ ಇಂಡಸ್ ಟವರ್ನ ಶೇರ್ಗಳನ್ನು ನೀವು ಹೋಲ್ಡ್ ಮಾಡ್ತಿದ್ರೆ ವೊಡಾಫೋನ್ ಐಡಿಯಾದ ಸ್ಟೇಕ್ ಸೇಲ್ನ ನ್ಯೂಸ್ನಿಂದ ಶೇರ್ಸ್ಗಳನ್ನು ಸೆಲ್ ಮಾಡೋದಕ್ಕೆ ಹೋಗಬೇಡಿ. ಅದರಿಂದ ಇಂಡಸ್ ಟವರ್ಗೆ ಹೆಚ್ಚಿನ ಒಂದು ಇಂಪ್ಯಾಕ್ಟ್ ಆಗೋದಿಲ್ಲ. ಬಟ್ ವೊಡಾಫೋನ್ ಐಡಿಯಾ ಏನಾದರೂ ಡ್ಯೂಸನ್ನು ಕ್ಲಿಯರ್ ಮಾಡಿದ್ರೆ ಅದು ಇಂಡಸ್ ಟವರ್ಗೆ ಪಾಸಿಟಿವೇ ಆಗುತ್ತೆ. ಇವತ್ತಿನ FII DII ಆಕ್ಟಿವಿಟಿಯನ್ನು ಅಬ್ಸರ್ವ್ ಮಾಡಿದಾಗ ಇಬ್ಬರು ಕೂಡ ನೆಟ್ ಬೈಯರ್ಸ್ ಆಗಿದ್ದಾರೆ. DIIs ಕಡೆಯಿಂದ 1,555 ಕೋಟಿ ಅಮೌಂಟ್ನ ನೆಟ್ ಬೈಯಿಂಗ್ ನೋಡೋದಕ್ಕೆ ಸಿಕ್ಕಿದ್ರೆ FIIs ಕಡೆಯಿಂದ 2,569 ಕೋಟಿ ಅಮೌಂಟ್ನ ನೆಟ್ ಬೈಯಿಂಗ್ ನೋಡೋದಕ್ಕೆ ಸಿಗ್ತದೆ. ಸೊ ಸ್ಲೋ ಆಗಿ FIIs ಇಂಡಿಯನ್ ಮಾರ್ಕೆಟ್ನಲ್ಲಿ ಬೈಯಿಂಗನ್ನು ಸ್ಟಾರ್ಟ್ ಮಾಡ್ಕೋತಿದ್ದಾರೆ.
ವೇದಾಂತ ಲಿಮಿಟೆಡ್ನ ಪೇರೆಂಟ್ ಕಂಪನಿ ಆಗಿರುವಂಥ ವೇದಾಂತ ರಿಸೋರ್ಸಸ್ ಈ ಒಂದು ಕಂಪನಿ ಲಂಡನ್ನಲ್ಲಿ ಲಿಸ್ಟ್ ಆಗಿದೆ. ಇವರು ಮುಂದಿನ 3 ವರ್ಷಗಳಲ್ಲಿ ತಮ್ಮ ಒಂದು ಡೆಟ್ ಸಾಲ ಏನಿದೆ ಅದನ್ನು $3 ಬಿಲಿಯನ್ ಕಡಿಮೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಹಾಗೆಯೇ ಈಗ ಅಗ್ರೆಸಿವ್ ಆಗಿ ಕ್ಯಾಪಿಟಲ್ ಎಕ್ಸ್ಪೆಂಡಿಚರನ್ನು ಕಂಪನಿ ಮಾಡ್ತಾ ಇದ್ರು, ಅದನ್ನು ಸ್ವಲ್ಪ ಸ್ಲೋ ಡೌನ್ ಮಾಡಿ ವರ್ಕಿಂಗ್ ಕ್ಯಾಪಿಟಲನ್ನು ಕೂಡ ಕಂಟ್ರೋಲ್ನಲ್ಲಿ ಇಟ್ಟು ಡೆಟ್ಟನ್ನು ಕಡಿಮೆ ಮಾಡೋ ಬಗ್ಗೆ ಯೋಚನೆ ಮಾಡ್ತೀವಿ ಅಂತ ವೇದಾಂತ ರಿಸೋರ್ಸಸ್ ಹೇಳಿದ್ದಾರೆ. ಸೊ ಹಾಗೆಯೇ ವೇದಾಂತ ಲಿಮಿಟೆಡ್ನ ಸ್ಟಾಕ್ ಪ್ರೈಸ್ನಲ್ಲಿ ಕೂಡ ಒಳ್ಳೆಯ ಒಂದು ಜಂಪ್ ರೀಸೆಂಟ್ ಟೈಮ್ನಲ್ಲಿ ನೋಡೋದಕ್ಕೆ ಸಿಕ್ಕಿದೆ. 52 ವೀಕ್ ಹೈ ಹತ್ರ ಈಗ ಸ್ಟಾಕ್ ಟ್ರೇಡ್ ಆಗ್ತದೆ. 2011 ವರ್ಷದಲ್ಲಿ ವೇದಾಂತ ಲಿಮಿಟೆಡ್ 500ರ ಲೆವೆಲನ್ನು ಕ್ರಾಸ್ ಮಾಡಿತ್ತು. ಅದಾದಮೇಲೆ ಯಾವತ್ತೂ ಕೂಡ ವೇದಾಂತ 500ರ ಲೆವೆಲನ್ನು ಕ್ರಾಸ್ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ. ಸೊ ನೋಡಬೇಕಾಗುತ್ತೆ, ಡಿಮರ್ಜರ್ ಪ್ಲಾನನ್ನು ವೇದಾಂತ ಹೊಂದಿದ್ದಾರೆ, ಅದಕ್ಕೂ ಮುಂಚೆ ವೇದಾಂತ 500ರ ಹೈಯನ್ನು ಟಚ್ ಮಾಡುತ್ತಾ ಅಂತ. ಸೊ ನಾನಿವತ್ತು ನಿಮಗೆ ಮಾರ್ಕೆಟ್ನ ಬಗ್ಗೆ ಕೊಟ್ಟಂಥ ಇನ್ಫಾರ್ಮೇಷನ್ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ. ಹಾಗೆ ಇದೇ ರೀತಿಯ ಮಾರ್ಕೆಟ್ ಅಪ್ಡೇಟ್ಸ್ಗಳಿಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.